Yeah. ನಮಸ್ತೆ ಎಲ್ಲರಿಗೂ ಸ್ಮಿತಾ ಸವಿರುಚಿಗೆ ಸ್ವಾಗತ. ನಾನು ಇವತ್ತಿನ ದಿನ ಸಾರಿನ ಪುಡಿ ಮತ್ತು ಖಾರದ ಪುಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದೆಲ್ಲ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತೇ ಇರುತ್ತೆ. ಆದರೆ ನಾನು ಮಾಡ್ತಾ ಇರೋ ಪುಡಿಗಳ ವಿಶೇಷತೆ ಏನು ಅಂತಂದರೆ, ಈ ಪುಡಿನ ಮಾಡೋದ್ರಲ್ಲಿ ಘಾಟ್ ಒಂಚೂರು ಆಗೋದಿಲ್ಲ. ಹಾಗಾಗಿ ನಿಮಗೆ ಕೆಮ್ಮಿನ ಸಮಸ್ಯೆ ಇದ್ದರೆ ಅಥವಾ ಘಾಟಿಂದ ಕಿರಿಕಿರಿ ಆದರೆ ಅದು ಯಾವುದು ಕೂಡ ಆಗೋದಿಲ್ಲ. ಹಾಗೆ ಮಾರ್ಕೆಟ್ ಪ್ರೈಸ್ಗಿಂತ ನಾವಿಲ್ಲಿ ಈ ಪುಡಿಗಳನ್ನ ತುಂಬ ಕಮ್ಮಿ ಬೆಲೆಗೆ ಮಾಡ್ತಾ ಇದ್ದೀವಿ. ಅದೆಲ್ಲ ಇಂಚಿಂಚು ಮಾಹಿತಿನ ನಾನು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಹಾಗೆ ಬೇಸಿಗೆ ದಿನಗಳಲ್ಲಿ ನಾನು ಈ ಪುಡಿನ ಮಾಡೋದ್ರಿಂದ ಇದನ್ನ 1 ರಿಂದ 1.5 ವರ್ಷದ ತನಕ ನೀವು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಅದಕ್ಕೆಲ್ಲ ನಾನು ಟಿಪ್ಸ್ನು ಕೂಡ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಮಾಡ್ತಾ ಇರೋವಂಥ ಖಾರದ ಪುಡಿ ಲಾಲ್ ಮಿರ್ಚಿ ಪೌಡರ್ ಅಂತ ಏನು ಸಿಗುತ್ತೆ ಮಾರ್ಕೆಟಲ್ಲಿ, ಅದರಷ್ಟೇ ಕೆಂಪಗೂ ಬರುತ್ತೆ, ಹಾಗೆ ರುಚಿಯಾಗೂ ಇರುತ್ತೆ. ನಾವು ಮಾಡ್ತಾ ಇರೋವಂಥ ಸಾರಿನ ಪುಡಿನೂ ಕೂಡ ಅಷ್ಟೇ ಘಮ ಹೊಂದಿರುತ್ತೆ. ಇದರಿಂದ ನೀವು ಯಾವುದೇ ರೀತಿಯಾದ ಸಾಂಬಾರು ಮಾಡ್ಕೋಬೋದು, ಹಾಗೆ ಗೊಜ್ಜುಗಳನ್ನ ಮಾಡ್ಕೋಬೋದು. ಪುಳಿಯೋಗರೆ ಗೊಜ್ಜಿಗೂ ಕೂಡ ನೀವು ಇದನ್ನೇ ಯೂಸ್ ಮಾಡ್ಕೋಬೋದು. ಇಷ್ಟೆಲ್ಲ ಇಂಟ್ರೆಸ್ಟಿಂಗ್ ಆಗಿ ಕೂಡಿರೋವಂಥ ಈ ಪುಡಿಗಳು ಹೇಗೆ ಮಾಡೋದು ಅಂತ ಮುಂದಕ್ಕೆ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ ಸ್ಮಿತಾ ಸವಿರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ನನ್ನ ರೆಸಿಪೀಸ್ನ ಶೇರ್ ಮಾಡ್ಕೊಳ್ಳಿ. ಖಾರದ ಪುಡಿ ಮಾಡೋದಕ್ಕೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ 1 kg ತೊಗೊಂಡಿದ್ದೀನಿ. 1 kg ತೊಗೊಂಡು ತೊಟ್ಟಿಲ್ದಂಗೆ ಪ್ರತಿಯೊಂದನ್ನು ತೊಟ್ಟು ತೆಗೆದು ಈ ಥರ ಕ್ಲೀನ್ ಮಾಡಿ ಒಣಗಾಕಿದ್ದೀನಿ. 3 ದಿನ ತುಂಬ ಬಿಸಿಲಿರುತ್ತಲ್ಲ, ಅಂಥ ಬಿಸಿಲಿಗೆ ಹಾಕಿದ್ದೀನಿ. ನೋಡಿ ಯಾವ ಥರ ಒಣಗಿದೆ ಅಂತ. ಈ ಥರ ಕಟ್ಟಾಗಬೇಕು. ಹಿಂಗೆ ಮುಟ್ಟಿದ್ರೆ ಈ ಥರ ಕಟ್ಟಾಗಬೇಕು. ಈ ಥರ ಪುಡಿ ಪುಡಿ ಆದರೆ ಸಾಕು ನಮಗೆ. ಇದಾದಮೇಲೆ ನಾನು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು 1 kg ಇದೆ. ಇದನ್ನು ನಾನು 3 ದಿನ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಚೆನ್ನಾಗಿ ಒಣಗಿದೆ. ಈ ಥರ ಮುರಿದ್ರೆ ಈ ಥರ ಸೌಂಡ್ ಬರಬೇಕು, ಹಾಗೆ ಕಟ್ಟಾಗಬೇಕು. ಇಷ್ಟು ಒಣಗಿದ್ರೆ ಸಾಕು. ಈಗ ನಾನು ಇಲ್ಲಿ ಗೌರಿಬಿದನೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಕಲ್ಕಟ್ಟಿನ ಮೆಣಸಿನ್ಕಾಯಿ ಅಂತಾರೆ, ಇಲ್ಲ ಚಿಕ್ಕ ಮೆಣಸಿನ್ಕಾಯಿ ಅಂತಾರೆ, ಖಾರದ ಮೆಣಸಿನ್ಕಾಯಿ ಅಂತಾರೆ. ಇದನ್ನು ಅಷ್ಟೇ ಅರ್ಧ kg ತೊಗೊಂಡಿದ್ದೀನಿ. 3 ದಿನ ಬಿಸಿಲಲ್ಲಿ ಒಣಗಾಕಿದ್ದೀನಿ. ಈ ಥರ ಮುರಿಬೇಕು. ಇಷ್ಟು ಒಣಗಿದ್ರೆ ಸಾಕು. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿರೋದು ಬಣ್ಣಕ್ಕೋಸ್ಕರ, ಹಾಗೆ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿರೋದು ರುಚಿಗೋಸ್ಕರ, ಹಾಗೆ ಗೌರಿಬಿದನೂರು ಮೆಣಸಿನ್ಕಾಯಿ ತೊಗೊಂಡಿರೋದು ಖಾರಕ್ಕೋಸ್ಕರ. ಅವೆರಡು 1 kg ಇದ್ದರೆ ಇದು ಮಾತ್ರ ಗೌರಿಬಿದನೂರು ಮಾತ್ರ ಅರ್ಧ kgನೇ ಇರಬೇಕು. ಇದು ಜಾಸ್ತಿ ಇದ್ದರೆ ಮೆಣಸಿನ್ಕಾಯಿ ರುಚಿನ ಬೇರೆ ಇದ್ರದ್ದು ಡಾಮಿನೇಟ್ ಮಾಡುತ್ತೆ. ಆದ್ದರಿಂದ ಇದು ಅರ್ಧ kgನೇ ತೊಗೊಳ್ಳಿ. ಖಾರದ ಪುಡಿಗೆ ನಾನಿಲ್ಲಿ ತೊಗೊಂಡಿರೋ 3 ಮೆಣಸಿನ್ಕಾಯಿನೂ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಹುರ್ಕೊಂಡಿಲ್ಲ, ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ. ಈ ಥರ ಪುಡಿ ಮಾಡ್ಕೊತೀನಿ ದಪ್ಪ ದಪ್ಪಗೆ. ಪೂರ್ತಿ ಪುಡಿ ಮಾಡೋದು ಬೇಡ, ಮಿಲ್ಗೆ ಹಾಕ್ಸೋಣ. ಇಷ್ಟಾದರೆ ಸಾಕು. ಸಾರಿನ ಪುಡಿಗೆ ನಾನು ಅರ್ಧ kg ಗೌರಿಬಿದನೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅರ್ಧ kg ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 3/4 kg ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 3ನೂ ಬಿಸಿಲಲ್ಲಿ 3 ದಿನ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಮುರಿದ್ರೆ 3ನೂ ಈ ಥರ ಕಟ್ಟಾಗಬೇಕು. ಧನಿಯಾನ ನಾನಿಲ್ಲಿ ಅರ್ಧ kg ತೊಗೊಂಡಿದ್ದೀನಿ. ಇದನ್ನು ಇವತ್ತಿನ ಬೆಳಿಗ್ಗೆ ಮಾತ್ರ ಒಣಗಾಕಿದ್ದೀನಿ. ಇದನ್ನು ಮತ್ತೆ ಉರಿಬೇಕು. ಸಾರಿನ ಪುಡಿಗೆ ನಾನಿಲ್ಲಿ ಫಸ್ಟು ಧನಿಯಾನ ಅರ್ಧ kg ತೊಗೊಂಡಿರೋದು ಹುರ್ಕೊತೀನಿ.
ಕೆಂಪಗಾಗೋಂಗ್ ಹುರಿಬೇಕು. ನೋಡಿ ಇಷ್ಟು ಹೊಗೆ ಬರ್ತಾ ಇದೆ, ಹಾಗೇನೆ ಕೆಂಪಗಾಗ್ತಾ ಇದೆ, ಒಂದ್ ಕಾಳು ಸೀತಿಲ್ಲ. ಹಾಗೇನೆ ಇದನ್ನ ಲೋ ಫ್ಲೇಮಲ್ಲಿ ಹುರ್ಕೋಬೇಡಿ, ಹೈ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇಷ್ಟು ಕೆಂಪಗಾಗ್ಬೇಕು. ತೆಗೆದ್ಬಿಡೋಣ. ಈಗ ಉದ್ದಿನ ಬೇಳೆ 1/4 kg ತಗೊಂಡಿದ್ದೀನಿ, ಅದನ್ನು ಹಾಕೊಂತ ಇದ್ದೀನಿ. ಇದು ಕೆಂಪಗಾಗೋ ಹುರ್ಕೊಬೇಕು. ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಈ ಕಾಳನ್ನ. ಉದ್ದಿನ ಬೇಳೆ ಕೆಂಪಗಾಗಿದೆ, ಈಗ ಇದನ್ನ ತೆಗಿತಾ ಇದ್ದೀನಿ. ಈಗ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ಕೆಂಪಗಾಗೋ ಹಂಗೆ ಹುರಿಬೇಕು. ಇದು ಯಾವುದಕ್ಕೂ ನಾನು ಎಣ್ಣೆ ಹಾಕೊಂತಿಲ್ಲ, ಡ್ರೈ ಆಗಿ ಹುರಿಬೇಕು. ಕಡಲೆಬೇಳೆ ಕೆಂಪಗಾಯ್ತು, ಈಗ ತೆಗಿತಾ ಇದ್ದೀನಿ ಇದನ್ನ. ಈಗ ಜೀರಿಗೆ ಹಾಕೊಂತ ಇದ್ದೀನಿ. ಜೀರಿಗೆ ಗಮ್ ಅನ್ನೋ ತರ ಹುರಿಬೇಕು, ಕಪ್ಪಗಾಗ್ಬಾರ್ದು. ಇದು ಜೀರಿಗೆ ಹುರಿಯೋವಾಗ ಸ್ವಲ್ಪ ಫ್ಲೇಮ್ನ ಲೋನಲ್ಲೇ ಇಟ್ಕೊಳ್ಳಿ, ಬೇಗನೆ ಹುರಿಬೇಕು ಇದು. ಅದಕ್ಕೆ ಜೀರಿಗೆ ಹೊಗೆ ಬರ್ತಾ ಇದೆ, ಹಾಗೇನೆ ವಾಸನೆ ಕೂಡ ಗಮ್ ಅಂತ ಬರ್ತಾ ಇದೆ. ಇಷ್ಟಾದ್ರೆ ಸಾಕು, ಸಿಹಿಯಾದ್ ಬೇಡ. ತೆಗಿತಾ ಇದ್ದೀನಿ ಈಗ ಇದನ್ನ. ಈಗ ಮೆಣಸು ಹಾಕೊಳ್ತಾ ಇದ್ದೀನಿ. ಮೆಣಸನ್ನ ನಾನು ಹೈ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ನೋಡಿ ಈ ತರ ಸಿಡಿಯುತ್ತೆ, ಹಾಗೆ ಹೊಗೆನೂ ಬರ್ತಾ ಇದೆ. ಮೆಣಸಿಂದ ಒಂಥರ ಘಾಟು ವಾಸನೆ ಬರುತ್ತೆ. ಇಷ್ಟಾದ್ರೆ ಸಾಕು, ನಾವು ಇದನ್ನ ಇಳಿಸ್ಕೊಂಡ್ಬಿಡೋಣ. ಈಗ ನಾನು ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆನೂ ಅಷ್ಟೇ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಇದು ಚಟಪಟ ಅನ್ನತ್ತೆ, ಆಮೇಲೆ ಹೊಗೆ ಬರುತ್ತೆ. ಅಷ್ಟಾದ್ರೆ ಸಾಕು. ನೋಡಿ ಸಾಸಿವೆ ಹೊಗೆ ಬರ್ತಾ ಇದೆ, ಹಾಗೆ ಚಟಪಟ ಅಂತ ಇದೆ, ಕೇಳಿಸ್ತಿದ್ಯಾ? ಇಷ್ಟಾದ್ರೆ ಸಾಕು, ಇಳಿಸ್ತೀನಿ ಈಗ. ಈಗ ನಾನು ಮೆಂತ್ಯ ಹಾಕೊಳ್ತಾ ಇದ್ದೀನಿ. ಮೆಂತ್ಯನ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ, ಯಾಕೆಂದ್ರೆ ಅದು ಬೇಗ ಕಪ್ಪಗಾಗ್ಬಿಡುತ್ತೆ. ಕಪ್ಪಗಾದ್ರೆ ಕಹಿ ಜಾಸ್ತಿ ಬಂದ್ಬಿಡುತ್ತೆ. ಮೆಂತ್ಯ ಇಷ್ಟು ಕೆಂಪಗಾದ್ರೆ ಸಾಕು. ನಾನೀಗ ಇದನ್ನ ಇಳಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಲವಂಗ ಮತ್ತೆ ಚಕ್ಕೆ ಸೇರಿಸ್ತಾ ಇದ್ದೀನಿ. ಎರಡನ್ನೂ ಹುರ್ಕೋಬೇಕು. ಇದು ಹೊಗೆ ಬರುತ್ತೆ, ಆಮೇಲೆ ಗಮ್ಮಂತ ವಾಸನೆ ಬರುತ್ತೆ. ಅಷ್ಟಾದ್ರೆ ಸಾಕು, ಹೈ ಫ್ಲೇಮಲ್ಲೇ ಹುರಿತೀನಿ ಇದನ್ನ. ಇದನ್ನ ಯಾಕೆ ಹಾಕ್ತಿದ್ದೀನಿ ಅಂತ ಅಂದ್ರೆ, ಇದು ವರ್ಷಾನ್ಗಟ್ಲೆ ನಾನು ಇದನ್ನ ಸ್ಟೋರ್ ಮಾಡ್ತೀನಿ. ಸಾರಿನ ಪುಡಿನ 1 ವರ್ಷ ನಾನು ಸ್ಟೋರ್ ಮಾಡ್ತೀನಿ. ಅಲ್ಲಿ ತನಕ ಇದು ಹುಳ ಆಗ್ದಂಗೆ ಕಾಪಾಡುತ್ತೆ ಅದನ್ನ, ಹಾಗೆ ಟೇಸ್ಟ್ ಕೊಡುತ್ತೆ. ನೋಡಿ ಹೊಗೆ ಬರ್ತಾ ಇದೆ, ಲವಂಗ ಎಲ್ಲ ಸಿಡಿಯಕ್ಕೆ ಶುರುವಾಗಿದೆ. ಇಷ್ಟಾದ್ರೆ ಸಾಕು. ಈಗ ಇದನ್ನ ಆಫ್ ಮಾಡ್ತೀನಿ. ಚಕ್ಕೆ ಸಿಯೋದು ಬೇಡ, ಇಳಿಸ್ಕೊಳ್ತೀನಿ. ಕೊನೆಯಲ್ಲಿ ನಾನು ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು 5 ಕಟ್ನ ನಾನು ಇದು ಎಲೆ ಎಲ್ಲ ಬಿಡಿಸ್ಕೊಂಡು ಒಂದ್ಸಲ ತೊಳೆದು ನೆರಳಲ್ಲಿ ಒಣಗಿಸ್ಕೊಂಡಿದ್ದೀನಿ. ಅದು ನೀರೆಲ್ಲ ಡ್ರೈ ಮಾಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಹುರ್ಕೋಬೇಕು ನಾವು. ಕರಿಬೇವು ಹುರಿದಿದ್ದಾಗಿದೆ, ಚೆನ್ನಾಗಿ ಹೊಗೆ ಬರ್ತಿದೆ. ಹಾಗೇನೆ ಹಿಂಗಂದ್ರೆ ಪುಡಿ ಆಗುತ್ತೆ. ಇಷ್ಟು ಪುಡಿ ಆಗೋವಾಗಾದ್ರೆ ಸಾಕು. ಈಗ ಇದನ್ನ ತೆಗೆದ್ಬಿಡೋಣ. ನಾನಿಲ್ಲಿ ಸಾರಿನ ಪುಡಿಗೆ ನಾನು ತಗೊಂಡಿರೋ ಅಷ್ಟು ಮೆಣಸಿನ್ಕಾಯಿನ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನ ಹುರ್ಕೊಂಡಿಲ್ಲ, ಹಾಗೆ ಪುಡಿ ಮಾಡಿದ್ದೀನಿ. ಈಗ ನಾನು ತಗೊಂಡಿದ್ದ ಅಷ್ಟು ಸಾಂಬಾರು ಪದಾರ್ಥಗಳನ್ನ ಎಲ್ಲ ಹುರ್ಕೊಂಡಿದ್ದೀನಿ, ಯಾವುದ್ರಲ್ಲೂ ತೇವಾಂಶ ಇಲ್ಲ. ಈಗ ಇದನ್ನ ನಾನು ಮೆಣಸಿನ್ಕಾಯಿ ಮಿಕ್ಸ್ ಮಾಡ್ತೀನಿ. ಇದೆಲ್ಲ ಹಾಕಿದ್ದಾಗಿದೆ. ಈಗ ಅರ್ಶಿನದ ಕೊಂಬು ತಗೊಂಡಿದ್ನಲ್ಲ, ಸಣ್ಣದಾಗಿ ಕುಟ್ಕೊಂಡಿದ್ದೀನಿ. ಈಗ ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಎಲ್ಲ ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡಿ ಡಬ್ಬಕ್ಕೆ ತುಂಬಿಕೊಂಡು ಮಿಲ್ ಮಾಡಿಸ್ಕೊಂಬರೋಣ. ಖಾರದ ಪುಡಿ ಮತ್ತು ಸಾರಿನ ಪುಡಿ ಎರಡನ್ನೂ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಖಾರದ ಪುಡಿ ಹಾಕಿಸ್ತೀನಿ, ಆಮೇಲೆ ಸಾರಿನ ಪುಡಿ ಹಾಕಿಸ್ತೀನಿ. ಇವೆರಡನ್ನೂ ಹಾಕ್ತಿದ್ದಾದ್ಮೇಲೆ ಅದರಲ್ಲಿ ಏನಾದರೂ ಉಳ್ಕೊಂಡಿದ್ರೆ ತೊಗರಿಬೇಳೆ ಕೊಡ್ತೀನಿ ಅವ್ರಿಗೆ. ಅರ್ಧ kg ಅಷ್ಟು ತಗೊಂಡಿದ್ದೀನಿ.
ಅದ್ರಲ್ಲಿ ಏನೇ ಉಳ್ದಿದ್ರು ಅವ್ರು ಅದನ್ನು ಬಿಡಿಸ್ತಾರೆ. ಇದನ್ನ ಪುಡಿ ಮಾಡಿಸ್ಬಿಡ್ರಿ, ಹಾಗೇನೆ ಬಿಡಿಸ್ರಿ. ಖಾರದ ಪುಡಿ ಮತ್ತೆ ಸಾರಿನ ಪುಡಿನ ಬೇರೆ ಬೇರೆ ಮಿಷಿನ್ ಅಲ್ಲಿ ಹಾಕಿಸ್ರಿ. ಯಾಕೆ ಅಂದ್ರೆ ಕಾರಣ ಏನು ಅಂತ ನಾನು ಮುಂದೆ ವಿಡಿಯೋನಲ್ಲಿ ಹೇಳ್ತೀನಿ. ಮಿಲ್ಲಿಗೆ ಹಾಕಿಸ್ಕೊಂಡ್ ಬಂದಮೇಲೆ ನಾವು ಮಾಡಿರೋ ಅಂಥ ಖಾರದ ಪುಡಿ ರೆಡಿಯಾಗಿದೆ. ನಾನು ಯಾಕೆ ಖಾರದ ಪುಡಿನೇ ಫಸ್ಟ್ ಹಾಕಿಸ್ಬೇಕು ಅಂತ ಅಂದೆ ಅಂದರೆ, ಈ ಥರ ಬಣ್ಣ ನಮಗೆ ಬರಬೇಕು. ಎಷ್ಟು ಕೆಂಪಗೆ ಬಂದಿದೆ ನೋಡಿ. ನಾವು ಮಾರ್ಕೆಟಲ್ಲಿ ಏನು ತರ್ತೀವಿ ಕಾಶ್ಮೀರಿ ಲಾಲ್ ಅಂತ, ಅದೇ ಥರ ಕೆಂಪಗೆ ಬಂದಿದೆ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಖಾರನೂ ಕೂಡ ತುಂಬ ತೀಕ್ಷ್ಣವಾಗೇ ಇರುತ್ತೆ. ಹಾಗಾಗಿ ನಾವು ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಮಾರ್ಕೆಟಲ್ಲಿ ಸಿಗೋ ಅಂಥ ಖಾರದ ಪುಡಿನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈಗ ಸಾರಿನ ಪುಡಿ ನೋಡೋಣ. ಸಾರಿನ ಪುಡಿನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ, ಹಾಗೂ ತುಂಬ ಘಮ ಘಮ ಅಂತಿದೆ. ನೀವು ಕೂಡ ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಈ ರೀತಿಯಾದ ನಮ್ಮ ಮಾರ್ಕೆಟಲ್ಲಿ ಏನು ಸಿಗುತ್ತೋ ಆ ರೀತಿಯಾದ ಖಾರದ ಪುಡಿ ಮತ್ತು ಸಾರಿನ ಪುಡಿ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರಲ್ಲ. ಈಗ ಇದನ್ನು ಜರಡಿ ಹಿಡಿತೀನಿ, ಆಮೇಲೆ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡ್ತೀನಿ. ಆಮೇಲೆ ನಾನು ಏರ್ ಟೈಟ್ ಬಾಕ್ಸಿಗೆ ಫಿಲ್ ಮಾಡಿ ಇಡ್ತೀನಿ. ನೋಡಿ, ಜರಡಿ ಹಿಡಿತಾ ಇದ್ದೀನಿ. ಈ ಥರ ಜರಡಿ ಹಿಡ್ಕೊಂಡ್ರೆ ಸಾಕು. ಒಂದ್ಸಲ ಹಿಂಗೆ ಜರಡಿ ಹಿಡಿದು ಇದನ್ನು ಚೆನ್ನಾಗಿ ಹರಡ್ಬಿಡೋಣ. ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ಬಾಕ್ಸಿಗೆ ತುಂಬೋಣ. ಕಾಶ್ಮೀರಿ ಲಾಲ್ ಪೌಡರ್ ರೆಡಿಯಾಗಿದೆ, ಹಾಗೆಯೇ ಸಾಂಬಾರ್ ಪೌಡರ್ ಕೂಡ ರೆಡಿಯಾಗಿದೆ. ಇದು ನಾವು ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ಉತ್ತಮ ಗುಣಮಟ್ಟದಲ್ಲಿ ಮಾಡಿದ್ದೀವಿ. ಹಾಗೆಯೇ ನಾನಿಲ್ಲಿ 3680 ರೂಪಾಯಿನ ಸೇವ್ ಮಾಡಿದ್ದೀನಿ. ಇದೆಲ್ಲ ಹೇಗೆ ಮಾಡಿದ್ದೀನಿ ಇಷ್ಟು ಸೇವ್ ಅಂತ ನಾನು ಪ್ರತಿಯೊಂದು ಪ್ರೈಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈಗಾಗಲೇ ನೀವು ನೋಡಿರ್ತೀರ. ಈ ಸಾಂಬಾರ್ ಪೌಡರಿಂದ ನಾವು ಹಲವಾರು ರೀತಿಯಾದ ಗೊಜ್ಜುಗಳನ್ನ ಮಾಡ್ಬೋದು. ಹಾಗೆ ಸೊಪ್ಪು ತರಕಾರಿ ಸಹ ಉಪಯೋಗಿಸ್ಕೊಂಡು ರುಚಿಯಾದ ಸಾರುಗಳನ್ನ ಮಾಡ್ಬೋದು. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಖಂಡಿತ ನನ್ನ ವಿಡಿಯೋಸ್ನ ನೋಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.